ಕೆಸಿಎ ಆಡಳಿತ ಮಂಡಳಿಯ ಮೂವರಿಗೆ ಈಗ ಹೈಕೋರ್ಟ್ನಿಂದ ರಿಲೀಫ್ ಸಿಕ್ಕಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಸಿಎ ವಿರುದ್ಧವೂ ಕೂಡ ಎಫ್ಐಆರ್ ಅನ್ನು ದಾಖಲಿಸಲಾಗಿತ್ತು. ಕೆಸಿಎ ಮುಖ್ಯಸ್ಥರನ್ನು ಬಂಧಿಸಬೇಕು ಅನ್ನುವಂತಹ ಮೌಖಿಕ ಆದೇಶವನ್ನ ಕೂಡ ಸಿದ್ದರಾಮಯ್ಯನವರು ಕೊಟ್ಟಿದ್ರು. ಕೇವಲ ಎಫ್ಐಆರ್ ಮಾತ್ರ ಅಲ್ಲ, ಸಿದ್ದರಾಮಯ್ಯನವರೇ ಆದೇಶವನ್ನು ಕೊಟ್ಟಿದ್ರು. ಅವ್ರನ್ನ ಬಂಧಿಸಿ ಅಂತ ಹೇಳಿದ್ರು, ಅವ್ರನ್ನ ದಸ್ತಗಿರಿ ಮಾಡಿ ಅಂತ ಹೇಳಿದ್ರು. ಈಗ ಕೆಸಿಎ ಆಡಳಿತ ಮಂಡಳಿಯ ಮೂವರಿಗೆ ರಿಲೀಫ್ ಸಿಕ್ಕಿದೆ. ಕೆಸಿಎ ಅಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ಬೇಡ ಅನ್ನುವಂಥದ್ದನ್ನ ಹೈಕೋರ್ಟ್ ಹೇಳಿದೆ. ಕೆಸಿಎ ಅಧಿಕಾರಿಗಳ ವಿರುದ್ಧ ಅಥವಾ ಅದರ ಪದಾಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ಬೇಡ ಅಂತೇಳಿ ಹೈಕೋರ್ಟ್ ಹೇಳಿದೆ. ಏಕಸದಸ್ಯ ಪೀಠದಿಂದ ಮಧ್ಯಂತರ ಆದೇಶ ಹೊರಬಿದ್ದಿದೆ. ಅರ್ಜಿದಾರರ ವಿರುದ್ಧ ಬಲವಂತದ ಕ್ರಮ ಬೇಡ ಅಂತ ಹೇಳುವಂತಹ ಆದೇಶವನ್ನ ಮಾಡಲಾಗಿದೆ. ಅಧ್ಯಕ್ಷ ರಘುರಾಮ್ ಭಟ್, ಕಾರ್ಯದರ್ಶಿ ಎ ಶಂಕರ್ ಹಾಗೂ ಖಜಾಂಜಿ ಎಸ್ ಜಯರಾಮ್ ಅವ್ರಿಗೂ ಕೂಡ ಈಗ ಹೈಕೋರ್ಟ್ನಿಂದಲೇ ರಿಲೀಫ್ ಸಿಕ್ಕಿದೆ. ಇವರೆಲ್ಲರೂ ಕೂಡ ಯಾವಾಗ ಎಫ್ಐಆರ್ ದಾಖಲಾಯಿತು ಮತ್ತು ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಖುದ್ದಾಗಿ ಹೇಳಿದ್ರು ಇವ್ರನ್ನೆಲ್ಲ ಬಂಧಿಸಿ ಅಂತೇಳಿ, ಅದಾದ ನಂತರ ತಲೆಮರೆಸ್ಕೊಂಡಿದ್ರು. ಈಗ ವಿಚಾರಣೆಗೆ ಸಹಕರಿಸಬೇಕು ಅನ್ನುವಂತಹದ್ದನ್ನು ಅರ್ಜಿದಾರರಿಗೆ ಷರತ್ತನ್ನು ಕೊಟ್ಟು ಆ ಷರತ್ತನ್ನು ಹಾಕಿ ಮತ್ತು ಎಫ್ಐಆರ್ನ ರದ್ದುಪಡಿಸಬೇಕು ಅಂತೇಳಿ ಏನವರು ಮನವಿ ಮಾಡ್ಕೊಂಡಿದ್ರು. ಎಫ್ಐಆರ್ನ ರದ್ದುಪಡಿಸೋದಕ್ಕೆ ಹೋಗಲಿಲ್ಲ. ಆದರೆ ಕೋರ್ಟ್ ವ್ಯಾಪ್ತಿ ಬಿಟ್ಟು ಎಲ್ಲೂ ಕೂಡ ಹೋಗಬಾರ್ದು ಅನ್ನುವಂತಹ ಷರತ್ತನ್ನು ಹಾಕಲಾಗಿದೆ. ಅಂದರೆ ಬೆಂಗಳೂರು ಬಿಟ್ಟು ಎಲ್ಲಿಗೂ ಕೂಡ ಹೋಗುವ ಹಾಗೆ ಇಲ್ಲ. ಈಗ ಅವರು ಹೈಕೋರ್ಟ್ ಏಕಸದಸ್ಯ ಪೀಠ ಈಗ ಮಧ್ಯಂತರ ಆದೇಶವನ್ನು ನೀಡಿದೆ. ಅವರು ಕರ್ನಾಟಕ ಬಿಟ್ಟು ತೆರಳುವಂತಿಲ್ಲ. ರಾಜ್ಯ ಹೈಕೋರ್ಟ್ ಈ ಒಂದು ಆದೇಶವನ್ನು ಮಾಡಿರುವಂಥದ್ದು. ಈ ಮೂಲಕ ಕೆಸಿಎ ಪದಾಧಿಕಾರಿಗಳ ಮೇಲೇನೋ ತೂಗುಗತಿ ಇತ್ತು, ಬಂಧನದ ತೂಗುಗತಿ ಇತ್ತು. ಆ ಬಂಧನದ ತೂಗುಗತಿಯಿಂದ ಈಗ ಅವರು ತಪ್ಪಿಸ್ಕೊಂಡಿದ್ದಾರೆ. ಆದರೆ ಇಲ್ಲಿರುವಂಥದ್ದು ಪದಾಧಿಕಾರಿಗಳೇನೋ ಬಂಧನದ ತೂಗುಗತಿಯಿಂದ ತಪ್ಪಿಸ್ಕೊಂಡಿದ್ದಾರೆ. ಆದರೆ ಉಳಿದವರ ವಿಚಾರಗಳು ಏನು ಅನ್ನುವಂತಹ ಅಂಶವೂ ಕೂಡ ಇದ್ದೇ ಇದೆ. ಇಲ್ಲಿ ಸರ್ಕಾರದಿಂದಲೇ ಸಂಭ್ರಮಾಚರಣೆ ಆಗಿದೆ ಅನ್ನುವಂತಹ ನೇರವಾದಂತಹ ಆರೋಪವನ್ನು ಕೆಸಿಎ ಸರ್ಕಾರದ ವಿರುದ್ಧ ಮಾಡಿದೆ. ಮತ್ತು ಸರ್ಕಾರ ಮುಂದೆ ನಿಂತುಕೊಂಡು ಈ ಸಂಭ್ರಮಾಚರಣೆಯನ್ನು ಮಾಡಿರೋದು ಕೂಡ ಸ್ಪಷ್ಟ ಇದೆ. ಈಗಾಗಲೇ ಸರ್ಕಾರದಿಂದಲೇ ಸಂಭ್ರಮಾಚರಣೆ ಆಗಿರುವಂಥದ್ದು. ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆಗೆ ಕರೆ ಕೊಟ್ಟಿದ್ದೇ ರಾಜ್ಯ ಸರ್ಕಾರ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಲಾಗಿತ್ತು ಅನ್ನುವಂಥ ಅಂಶವನ್ನು ಕೂಡ ಇಲ್ಲಿ ಪಾಯಿಂಟ್ ಔಟ್ ಮಾಡಲಾಗಿದೆ. ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ಕರೆ ಕೊಟ್ಟಿದ್ದೇ ರಾಜ್ಯ ಸರ್ಕಾರ ಅನ್ನುವಂಥದ್ದು. ಇದನ್ನು ವಿಶೇಷವಾಗಿ ರಿಟ್ ಅರ್ಜಿಯಲ್ಲಿ ಸರ್ಕಾರದ ಮೇಲೆ ಕೆಸಿಎ ಇಂಥದ್ದೊಂದು ಆರೋಪವನ್ನು ಮಾಡಿದೆ. ನೇರವಾದಂಥ ಆರೋಪ ಸರ್ಕಾರದ ವಿರುದ್ಧ. ಯಾಕೆಂದರೆ ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂತಹ ರಾಜ್ಯಪಾಲರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮುಖ್ಯಮಂತ್ರಿಯವರು ಇದ್ದರು, ಉಪಮುಖ್ಯಮಂತ್ರಿಯವರು ಇದ್ದರು, ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದರು. ಬಹುತೇಕ ನಮ್ಮ ಸಚಿವರುಗಳು, ಶಾಸಕರುಗಳ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇಲ್ಲಿ ಈ ವೇದಿಕೆಯ ಮೇಲ್ಗಡೆ ನಿಂತುಕೊಂಡಿರುವಂಥದ್ದು. ಈ ಮೂಲಕ ಸರ್ಕಾರ ಒಂದು ರೀತಿಯಾದಂತಹ ಸರ್ಕಾರದ ಕಾರ್ಯಕ್ರಮ, ಖಾಸಗಿ ಕಾರ್ಯಕ್ರಮದ ರೀತಿಯಲ್ಲಿ ಇದನ್ನು ಮಾಡ್ಕೊಂಡಿತ್ತು. ರಿಟ್ ಅರ್ಜಿಯಲ್ಲಿ ಸರ್ಕಾರದ ಮೇಲೆ ಕೆಸಿಎ ನೇರವಾದಂಥ ಆರೋಪವನ್ನು ಮಾಡಿದೆ. ಕೆಸಿಎ ಇಲ್ಲಿ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಈ ಸೆಲೆಬ್ರೇಷನನ್ನು ಮಾಡಿರುವಂಥ ವಿಚಾರದಲ್ಲಿ ಈಗ ಸರ್ಕಾರದ ಮೇಲೆ ಹೇಳ್ತಾ ಇದೆ. ಸರ್ಕಾರ ಕೆಸಿಎ ಮೇಲೆ ಹೇಳ್ತಾ ಇದೆ, ಏನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮಾಡಿರ್ತಕ್ಕಂತಹ ಕಾರ್ಯಕ್ರಮಕ್ಕೆ ಅನುಮತಿನೇ ಇರಲಿಲ್ಲ, ಅವರಲ್ಲಿ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ನಮ್ಮ ಕಾರ್ಯಕ್ರಮದಲ್ಲಿ ಯಾವುದೇ ತೊಂದರೆ ಆಗಿಲ್ಲ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಸಿಎಂ ಡಿಸಿಎಂ ಸಚಿವರು ವೇದಿಕೆಯಲ್ಲಿ ಆಟಗಾರರನ್ನು ಸನ್ಮಾನಿಸಿದ್ದಾರೆ. ಇವರೆಲ್ಲರೂ ಕೂಡ ಸೇರಿಕೊಂಡು ಆಟಗಾರರನ್ನ ವೇದಿಕೆಯಲ್ಲೇ ನಿಂತು ಸನ್ಮಾನಿಸಿದ್ದಾರೆ. ಸರ್ಕಾರ ಸಚಿವರ ಮೇಲಿನ ಜನರ ಆಕ್ರೋಶವನ್ನು ಹಾದಿ ತಪ್ಪಿಸೋದಕ್ಕಾಗಿ 11 ಜನ ಮೃತಪಟ್ಟಿರುವಂತಹ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಜನರ ಆಕ್ರೋಶ ಇತ್ತು. ಈ ಜನರ ಆಕ್ರೋಶವನ್ನು ಹಾದಿ ತಪ್ಪಿಸೋದಕ್ಕಾಗಿ ಎಫ್ಐಆರ್ ಅನ್ನು ದಾಖಲಿಸಿಕೊಳ್ಳಲಾಗಿದೆ. ಅದರ ಪ್ರಕಾರ ಇವರು ಎಫ್ಐಆರ್ ಮಾಡಿದ್ದಾರೆ, ನಮ್ಮ ವಿರುದ್ಧ ಎಫ್ಐಆರ್ ಮಾಡಿದ್ದಾರೆ, ಘಟನೆಯ ಹೊಣೆಯನ್ನು ಕೆಸಿಎ ಮೇಲೆ ಹೊರಿಸೋದಕ್ಕೆ ಯತ್ನಿಸಲಾಗ್ತಿದೆ ಅನ್ನುವಂಥದ್ದನ್ನು ಕೆಸಿಎ ತನ್ನ ವಾದದಲ್ಲಿ ರಿಟ್ ಅರ್ಜಿಯಲ್ಲಿ ಹೇಳಿತು ಹೈಕೋರ್ಟ್ನಲ್ಲಿ. ಮತ್ತು ಗೇಟ್ ಬಳಿ ಜನದಟ್ಟಣೆ ನಿರ್ವಹಣೆ ಆರ್ಸಿಬಿ ಮತ್ತು ಪೊಲೀಸರ ಕರ್ತವ್ಯ ಅನ್ನುವಂಥದ್ದನ್ನು ಕೆಸಿಎ ಹೇಳಿಕೊಂಡಿದೆ. ಕೆಸಿಎ ಹೇಳ್ತಾ ಇದೆ, ಇಲ್ಲಿ ಆರ್ಸಿಬಿ ಮತ್ತು ಪೊಲೀಸರ ಹೊಣೆ, ಗೇಟ್ಗಳಲ್ಲಿ ಜನದಟ್ಟಣೆಯ ನಿರ್ವಹಣೆ ಅನ್ನುವಂಥದ್ದನ್ನು ಹೇಳಿಕೊಂಡಿದೆ. ಅಷ್ಟೇ ಅಲ್ಲದೆ ಕರ್ನಾಟಕ ಕ್ರಿಕೆಟ್ ನಿಯಂತ್ರಣವಷ್ಟೇ ಕೆಸಿಎ ಜವಾಬ್ದಾರಿ. ಅಂದರೆ ಈ ಸ್ಟೇಡಿಯಂನ ನಿರ್ವಹಣೆ ನಮ್ಮ ಜವಾಬ್ದಾರಿ, ಕರ್ನಾಟಕದಲ್ಲಿ ಕ್ರಿಕೆಟ್ನ ನಿಯಂತ್ರಣ ಮಾಡೋದು ನಮ್ಮ ಜವಾಬ್ದಾರಿ. ಅದರ ಹೊರತಾಗಿ ಇಲ್ಲಿ ಗೇಟ್ಗಳ ಜವಾಬ್ದಾರಿ ಆರ್ಸಿಬಿ ಅವರದ್ದು ಮತ್ತು ಕರ್ನಾಟಕ ಪೊಲೀಸರದ್ದು. ಪೊಲೀಸರನ್ನ ಅಮಾನತು ಮಾಡಿ ಲೋಪವನ್ನು ಒಪ್ಪಿಕೊಂಡಿದ್ದಾರೆ. ಸರ್ಕಾರದವರೇ ಪೊಲೀಸರನ್ನ ಅಮಾನತು ಮಾಡೋದ್ರ ಮೂಲಕವಾಗಿ ತಮ್ಮಿಂದ ತಪ್ಪಾಗಿದೆ ಅನ್ನುವಂತಹ ಲೋಪವನ್ನು ಒಪ್ಪಿಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ ವಿರುದ್ಧ ಅನವಶ್ಯಕವಾದಂತಹ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ ಅಂತೇಳಿ ಈಗ ಕೆಸಿಎ ಮೇಲೆ
ಹೊಣೆ ಹೊರಿಸೋದಕ್ಕೆ ಯತ್ನಿಸ್ತಾ ಇದ್ದಾರೆ ಅನ್ನುವಂತಹ ವಾದವನ್ನು KSCA ಇವತ್ತು ಹೈಕೋರ್ಟ್ನಲ್ಲಿ ಮಾಡಿದೆ. ತನ್ನ ಅರ್ಜಿಯ ಮೂಲಕವಾಗಿ ತಮ್ಮ ವಿರುದ್ಧ ದಾಖಲಾಗಿರ್ತಕ್ಕಂಥ FIR ಅನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ಅವರು ಹೈಕೋರ್ಟ್ಗೆ ಮನವಿಯನ್ನು ಮಾಡ್ಕೊಂಡಿದ್ರು. ಆದರೆ ಹೈಕೋರ್ಟ್ FIR ಅನ್ನು ರದ್ದುಗೊಳಿಸೋದಕ್ಕೆ ಸಾಧ್ಯ ಇಲ್ಲ, ಆದರೆ ನೀವು ವಿಚಾರಣೆಗೆ ಹಾಜರಾಗಿ ಅವ್ರನ್ನ ಸದ್ಯಕ್ಕೆ ಅವ್ರ ಮೇಲೆ ಬಲವಂತದ ಕ್ರಮ ಬೇಡ, ಅಂದರೆ ಅವ್ರನ್ನ ಬಂಧಿಸುವಂಥದ್ದು ಬೇಕಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಹೈಕೋರ್ಟ್ ಕೂಡ ಸೂಚನೆಯನ್ನು ಕೊಟ್ಟಿದೆ. ಇಲ್ಲಿ ಬಂಧನವೇ ಅಕ್ರಮ ಅಂತ ಹೇಳಿ ನಿಖಿಲ್ ಸೋಸಲೆ ರಿಟ್ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಅವರು ಕೂಡ ಹೈಕೋರ್ಟ್ನಲ್ಲಿ ಮೊರೆ ಹೋಗಿದ್ದಾರೆ. ಬಂಧಿತ ನಿಖಿಲ್ ಸೋಸಲೆಯಿಂದಲೂ ಕೂಡ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಆ ಮೂಲಕ ಅವರು ಕೂಡ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ, ಕೋರ್ಟ್ ಮೆಟ್ಟಿಲೇರಿದ್ದಾರೆ. ನಿಖಿಲ್ ಸೋಸಲೆ ಅವರ ಪತ್ನಿ ಮಾಳವಿಕಾ ನಾಯ್ಕ್ ಅವರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ನಿಖಿಲ್ ಸೋಸಲೆ ಹೈಕೋರ್ಟ್ ಇಲ್ಲಿ RCBಯ ಮ್ಯಾನೇಜರ್ ಅವರ ವಿರುದ್ಧ ಇಲ್ಲಿ ಪ್ರಕರಣ ದಾಖಲಿಸಿಕೊಂಡು ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. CM ಸೂಚನೆಯ ಬಳಿಕ ಬಂಧಿಸಿರುವಂಥದ್ದು ಕಾನೂನಿಗೆ ವಿರುದ್ಧ ಅನ್ನುವಂಥದ್ದನ್ನು ಇವರು ಹೈಕೋರ್ಟ್ನಲ್ಲಿ ವಾದಿಸ್ತಾ ಇದ್ದಾರೆ. ಅವರ ಕಡೆಯಿಂದಲೂ ಕೂಡ ಈಗ ಅರ್ಜಿ ಸಲ್ಲಿಕೆಯಾಗಿದೆ. ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಸಂಭ್ರಮಾಚರಣೆಯಲ್ಲಿ DCM ಕೂಡ ಭಾಗಿಯಾಗಿದ್ರು. ಅಂದರೆ ಸರ್ಕಾರ ಇಲ್ಲೂ ಕೂಡ ಭಾಗಿಯಾಗಿತ್ತು, DCM ಅವರೇ ಭಾಗಿಯಾಗಿದ್ರು. ಇಲ್ಲಿ KSCಯಲ್ಲಿ ನಡೆದಿರತಕ್ಕಂತಹ ಚಿನ್ನಸ್ವಾಮಿಯಲ್ಲಿ ನಡೆದಿರತಕ್ಕಂತಹ ಕಾರ್ಯಕ್ರಮದಲ್ಲಿ DCM ಅವರೇ ಭಾಗಿಯಾಗಿದ್ರು ಅನ್ನೋಂಥದ್ದನ್ನ ನಿಖಿಲ್ ಸೋಸಲೆ ಅವರು ತಮ್ಮ ಅರ್ಜಿಯ ಮೂಲಕವಾಗಿ ಕೂಡ ಹೇಳ್ತಾ ಇದ್ದಾರೆ. ಈ ಮೂಲಕ ನೋಡಿ ಅವರು ಕೂಡ ಭಾಗಿಯಾಗಿದ್ರು, ಆದರೆ ನಮ್ಮ ಮೇಲೆ ಕ್ರಮ ಆಗ್ತಾ ಇದೆ ಅಂತ ಹೇಳಿ. ನಿಖಿಲ್ ಸೋಸಲೆ ಮೂಲಭೂತ ಹಕ್ಕಿನ ಉಲ್ಲಂಘನೆಯನ್ನು ಮಾಡಲಾಗಿದೆ, ಅವರ ಮೂಲಭೂತ ಹಕ್ಕಿನ ಉಲ್ಲಂಘನೆಯನ್ನು ಮಾಡಿದ್ದಾರೆ ಅನ್ನುವಂತಹದ್ದನ್ನು ಸರ್ಕಾರದ ವಿರುದ್ಧ, ಪೊಲೀಸರ ವಿರುದ್ಧ ಈ ಒಂದು ಆರೋಪವನ್ನು ಮಾಡಿದರೆ. ಖುದ್ದು DCM ಆಟಗಾರರನ್ನ ವಿಮಾನ ನಿಲ್ದಾಣದಲ್ಲಿನೇ ಸ್ವಾಗತಿಸಿದ್ರು, ಉಪಮುಖ್ಯಮಂತ್ರಿಯವರೇ ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸಿದ್ರು ಅನ್ನುವಂಥ ಅಂಶವನ್ನು ಕೂಡ ಈ ಸಂದರ್ಭದಲ್ಲಿ ಪಾಯಿಂಟ್ ಔಟ್ ಮಾಡಿದ್ದಾರೆ. ಹೀಗೆ ವಿಧಾನಸೌಧದಲ್ಲಿ ಸರ್ಕಾರ, CM, DCM ಇವರೆಲ್ಲರೂ ಕೂಡ ಸೇರ್ಕೊಂಡು ಸನ್ಮಾನಿಸಿದ್ದಾರೆ. ಇಷ್ಟೆಲ್ಲ ಆದಮೇಲೆ ನಮ್ಮ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಬಂಧಿಸ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಅಳಲು. ಅದನ್ನು ಅವರು ಹೈಕೋರ್ಟ್ ಮುಂದೆ ಹೇಳಿದ್ದಾರೆ. ಕೇಸ್ ರದ್ದು ಮಾಡಿ ಅಂತೇಳಿ ಹೈಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನಮ್ಮ ವಿರುದ್ಧದ ಕೇಸನ್ನು ರದ್ದು ಮಾಡಬೇಕು ಅಂತೇಳಿ ಹೈಕೋರ್ಟ್ಗೆ ಅವರು ಕೂಡ ಮನವಿ ಮಾಡಿಕೊಂಡಿದ್ದಾರೆ. ನಿಖಿಲ್ ಸೋಸಲೆ ಅವರ ಪತ್ನಿ ಕೂಡ ಮನವಿಯನ್ನು ಮಾಡಿದ್ದಾರೆ. ಇಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಡೆದಿರುವಂತಹದ್ದು ಹೈಕೋರ್ಟ್ನಲ್ಲಿ ಈ ಪ್ರಕರಣದ ಬಗ್ಗೆ ವಿಚಾರಣೆ ಕೂಡ ನಡೆದಿದೆ ಮತ್ತು ವಿಚಾರಣೆಯನ್ನು ಸೋಮವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು ನಿಖಿಲ್ ಸೋಸಲೆ RCBಯ ಈ ಕಾಲ್ತುಳಿದ ಕೇಸ್ನಲ್ಲಿ ಒಟ್ಟು 4 ಬಂಧಿಸಲಾಗಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಿಖಿಲ್ ಸೋಸಲೆ RCBಯ ಮಾರ್ಕೆಟಿಂಗ್ ಹೆಡ್ ಆಗಿರತಕ್ಕಂತಹ ನಿಖಿಲ್ ಸೋಸಲೆ ಅವರನ್ನು ಬಂಧಿಸಲಾಗಿದೆ. ಮತ್ತು ಸುಮಂತ್ DNA ಮ್ಯಾನೇಜರ್, DNA ಎಂಟರ್ಟೈನ್ಮೆಂಟ್ನ ಮ್ಯಾನೇಜರ್ ಆಗಿರ್ತಕ್ಕಂತಹ ಸುಮಂತ್ ಅವ್ರನ್ನು ಕೂಡ ಬಂಧಿಸಲಾಗಿದೆ. ಯಾಕೆಂದರೆ ಈ ಇಡೀ ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡಿರುವಂಥವರು DNAದವರು. ಇನ್ನು ಸುನಿಲ್ ಮ್ಯಾಥ್ಯೂ, DNA ಉಪಾಧ್ಯಕ್ಷ ಸುನಿಲ್ ಮ್ಯಾಥ್ಯೂ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಇನ್ನು ಕಿರಣ್, DNA ಸಿಬ್ಬಂದಿ ಆಗಿರ್ತಕ್ಕಂಥ ಕಿರಣ್ ಅವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೆ 4 ಬಂಧಿಸಿದ್ದಾರೆ. DCP ಅಕ್ಷಯ್ ಅವರ ನೇತೃತ್ವದಲ್ಲಿ ಬಂಧಿತರ ಹೇಳಿಕೆಗಳನ್ನು ಕೂಡ ದಾಖಲಿಸಲಾಗ್ತಾ ಇದೆ. ಈಗಾಗಲೇ DCP ಅಕ್ಷಯ್ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ದಾಖಲಿಸಿಕೊಳ್ತಿದ್ದಾರೆ. ಬಂಧಿತರನ್ನು ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಕೂಡ ಒಳಪಡಿಸಲಾಗಿದೆ. ಆರೋಪಿಗಳನ್ನು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ನಂತರ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಮೆಡಿಕಲ್ ಟೆಸ್ಟ್ ಮುಗಿಸಿ ಪೊಲೀಸರು ಕರೆದೊಯ್ದಿದ್ದಾರೆ. ಇವರುಗಳಿಂದ ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ದಾರೆ. ಅಂದರೆ ಈ ಇಡೀ ಆಯೋಜನೆ ಹೆಂಗಾಯಿತು, ಏನಾಯಿತು, ಯಾವ್ಯಾವ ಹಂತಗಳಲ್ಲಿ ಏನೇನು ಲೋಪಗಳಾಗಿದ್ದಾವೆ ಅನ್ನೋಂಥದ್ದನ್ನು ಪತ್ತೆ ಹಚ್ಚುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇನ್ನು KSCA ಟಿಕೆಟ್ ಕೌಂಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ 2 ವಶಕ್ಕೆ ಪಡೆಯಲಾಗಿದೆ. ಪಾಪ ಇವರು ಟಿಕೆಟ್ ಕೌಂಟರ್ನಲ್ಲಿ ಇದ್ದಂಥವ್ರಿಗೂ ಕಾಲ್ತುಳಿತಕ್ಕೂ ಈ ನಿರ್ಧಾರಗಳಿಗೂ ಏನು ಸಂಬಂಧ ಅನ್ನೋಂಥದ್ದು ಗೊತ್ತಿಲ್ಲ. ಆದರೆ KSCA ಟಿಕೆಟ್ ಕೌಂಟರ್ಗಳಲ್ಲಿರುವಂಥದ್ದು ಎಲ್ಲವೂ ಕೂಡ ಸಣ್ಣ ಪುಟ್ಟವರನ್ನೇ ಹಿಡಿಯುವಂಥ ಕೆಲಸವನ್ನು ಇಲ್ಲಿ ಮಾಡಲಾಗಿದೆಯಾ ಅಂತೇಳಿ ಘಟನೆ ಬಗ್ಗೆ ವಶಕ್ಕೆ ಪಡೆದಿರುವಂತಹ 2ರಿಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೇವಲ ಇದು ಅವರ ಮಾಹಿತಿ ಸಂಗ್ರಹಕ್ಕಾಗಿ ಮಾತ್ರ ಅಥವಾ ಅವ್ರನ್ನೂ ಕೂಡ ಬಂಧಿಸ್ತಾರ ಅಂತ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಅವರಿಂದ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಿದೆ. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಬೇಕಿದೆ. ಪೊಲೀಸರಿಗೂ ಕೂಡ ತಮ್ಮ ತನಿಖೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಏನಾಯಿತು, ಗೇಟ್ಗಳಲ್ಲಿ ಏನಾಯಿತು ಅನ್ನೋಂಥ ನಿಟ್ಟಿನಲ್ಲೂ ಕೂಡ ಅವರಿಂದ ಮಾಹಿತಿ ಸಂಗ್ರಹಿಸಬಹುದು. 2 ದಿನಗಳಿಂದ ತಲೆಮರೆಸಿಕೊಂಡಿರುವಂತಹ KSCA ದಿಗ್ಗಜರು ಅವರು ಯಾವಾಗ ಈ ಘಟನೆ ಆಯಿತು, FIR ದಾಖಲಾಯಿತು, FIR ದಾಖಲಾಗ್ತಿದ್ದಂಗೆ ಅವರು ಮಾಯ. ಈಗ
ಏನು ಟಿಕೆಟ್ ಕೌಂಟರ್ನಲ್ಲಿ ಕುಳಿತಿದ್ದಂಥವ್ರನ್ನ ಕರ್ಕೊಂಡು ಬಂದು ವಿಚಾರಣೆ ನಡೆಸ್ತಿದ್ದಾರೆ. KC ಅಧ್ಯಕ್ಷ ರಘುರಾಮ್ ಭಟ್, ಗೌರವಾಧ್ಯಕ್ಷ ಶ್ರೀರಾಮ್, ಹಾಗೆಯೇ ಕಾರ್ಯದರ್ಶಿ ಎ ಶಂಕರ್, ಖಜಾಂಜಿ ಜಯರಾಮ್ ಇವರೆಲ್ಲರೂ ಕೂಡ ಇವತ್ತು ಬೆಳಗ್ಗಿಂದಲೂ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಇವರು ಯಾರೂ ಕೂಡ ಪತ್ತೆನೇ ಇಲ್ಲ, ಯಾರ ಸುಳಿವು ಕೂಡ ಇಲ್ಲ. ಮೊನ್ನೆ ಉಪಮುಖ್ಯಮಂತ್ರಿಗಳು ಹೇಳ್ತಿದ್ರು, ನನ್ನ ಜೊತೆಗೇ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಬಂದರು, ಅವ್ರ ಪಾಪ ವಿಧಾನಸೌಧ ಬರೋಕ್ಕಾಗಲಿಲ್ಲ, ನಾನೇ ಅವ್ರನ್ನ ಕಾರಲ್ಲಿ ಕರ್ಕೊಂಡು ಬಂದೆ ಅಂತ ಹೇಳ್ತಾ ಇದ್ರು. ಆದರೆ ಈಗ ಆಮೇಲೆ ಇವರು ನಾಪತ್ತೆಯಾಗಿದ್ದಾರೆ.